ನಮಸ್ಕಾರ. ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಎನ್ನುವುದು ನಟ ಕುಮಾರ್ ಬಂಗಾರಪ್ಪ ರಾಗಿಣಿ ದ್ವಿವೇದಿ ನಟನೆಯ ಕನ್ನಡ ಚಲನಚಿತ್ರವಾಗಿದ್ದು, ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಯಾವ ರೀತಿ ಪಡಿತರ ವ್ಯವಸ್ಥೆ ಹಿನ್ನೆಲೆ ಆಧಾರಿತ ಚಿತ್ರಕಥೆ ಸಂಭಾಷಣೆ ಇದಾಗಿದ್ದು, ಸಮಾಜದಲ್ಲಿ ಜನಜಾಗೃತಿ ಮೂಡಿಸುವ ಚಿತ್ರ ಇದಾಗಿದೆ ಎಂದು ಜಗಳೂರು ತಾಲೂಕು ನ್ಯಾಯಬೆಲೆ ಅಂಗಡಿ ಮಾಲೀಕರುಗಳ ಸಂಘದ ಅಧ್ಯಕ್ಷರಾದ ಓಮಣ್ಣರವರು ನಮ್ಮ ಚಾನೆಲ್ನೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕರುಗಳಾದ ರಸ್ತೆ ಮಾಚಿಕೆರೆ ಯಲ್ಲಪ್ಪ, ರಸ್ತೆ ಮಾಕುಂಟೆ ಮಾಂತೇಶ್, ಜೆಪಿ ರವಿಕುಮಾರ್, ರುದ್ರಮುನಿ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಜಗಳೂರು ಪಟ್ಟಣದ ನಟರಾಜ ಚಿತ್ರಮಂದಿರದಲ್ಲಿ ಸಾರ್ವಜನಿಕರು ನ್ಯಾಯಬೆಲೆ ಅಂಗಡಿ ಎಂಬ ಸಿನಿಮಾವನ್ನು ವೀಕ್ಷಿಸಿದರು. ಮನೆಗೆ ದ್ರೋಹವಾಗುತ್ತಿಲ್ಲ. ನಿನ್ನ ನಂಬಿಕೆ ಬರೀ ನೀನ್ ಹೊಟ್ಟೆ ಮೇಲಲ್ಲ, ಇಷ್ಟು ಜನರು ಹೊಟ್ಟೆ ಮೇಲೆ ಹೊಡೆದಿದ್ಯಾ. ನಾನು ಹೆಚ್ಚಿಗೆ ಮಾತಾಡಲ್ಲ, ಹೋಗು, ಎಲ್ಲಾದ್ರೂ ಹೋಗ್ಬೋದು. ಪಾಪಣ್ಣ ನಿಂತ್ಕೋ, ಒಂದು ಮಾತು ನೆನ್ಪಿಟ್ಕೋ, ಈ ಮೇಲೆ ಯಾರು ಅಕ್ಕ ಅಂತ ಕರಿಬೇಡ. ನೀನು ಒಡ ಹುಟ್ಟಿದ ಅಕ್ಕ ತಂಗಿ ಇದ್ರೆ ಅವ್ರು ಊಟದ ತಟ್ಟೆಯಲ್ಲಿ ಕುಯ್ಬೇಡ. ಹೆಣ್ಣು ಅಂದ್ರೆ ಹೋಗೋದು ಬಸ್ಸು ಅಂದ್ಕೊಂಡ್ಬಿಟ್ಟಿದ್ದಾರೆ. ನೀವಿದ್ದಾಗ ಎಲ್ಲ ಕರೆಕ್ಟ್ ಆಗಿತ್ತಂತೆ. ನಾನು ಕಳ್ತನದಲ್ಲಿ ಎಲ್ಲ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಮಾಡ್ತಿದ್ದೀನಂತೆ. ಅಂತೂ ತಿಂದು ಮನೆಗೆ ದ್ರೋಹವಾಗುತ್ತೆ. ನಂಬಿಕೆ ಬರೀ ಈ ಹೊಟ್ಟೆಲ್ಲ ಇಲ್ಲ, ಇಷ್ಟು ಜನ ಹೊಟ್ಟೆ ಮೇಲೆ ಎಲ್ಲ ಹಾಗೆ ಇದೆ. ನಾನಷ್ಟೆಲ್ಲ ಹೇಳ್ಬಿಟ್ಟು ಬೀಜಕ್ಕೆ ಮಾತಾಡ್ತೀನಿ, ಮಾತು ತಗೊಳ್ಳಿ ಅಂತ ಎಲ್ಲರೂ ಮಾಡಿದ. ನನಗೆ ನನಗೆ ಎಷ್ಟು ಟೆನ್ಷನ್ ಇದೆ ಗೊತ್ತಾ. ಇವತ್ತಾಗಿರೋ ಕೆಲಸಕ್ಕೆ ಉಳ್ಳೋಸರೆ ನನ್ನ ತಲೆ ಹೋಗೋದಿದೆ. ಅರ್ಥನೇ ಮಾಡ್ಕೊಳ್ತಾರೆ. ನಾನು ಇಷ್ಟು ಮಾತಾಡ್ತಾ ಇದ್ದೀನಿ. ಪಾಪಟ್ಟಿ ನಿಂತ್ಕೋ, ಒಂದು ಮಾತು ನೆನ್ಪಿಟ್ಕೋ, ಈ ಮೇಲೆ ಯಾರು ಅಕ್ಕ ಅಂತ ಕರಿಬೇಡ. ನೀನು ಒಡ ಹುಟ್ಟಿದ ಅಕ್ಕ ತಂಗಿ ಇದ್ರೆ ಅವ್ರು ಊಟದ ತಟ್ಟೆಯಲ್ಲಿ ಕುಯ್ಬೇಡ. ಹೆಣ್ಣು ಅಂದ್ರೆ ಹೋಗೋದು ಬಸ್ಸು ಅಂದ್ಕೊಂಡ್ಬಿಟ್ಟಿದ್ದಾರೆ. ನೀವಿದ್ದಾಗ ಎಲ್ಲ ಕರೆಕ್ಟ್ ಆಗಿತ್ತಂತೆ. ನಾನು ಕಳ್ತನದಲ್ಲಿ ಎಲ್ಲ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಮಾಡ್ತಿದ್ದೀನಂತೆ. ಊಟ ಮಾಡಿದ್ರ? ತಿಂಡಿ ತಿಂದ್ರ? ಏನು ಮಾಡಿ ಮಾತು ತಗೊಂಡ್ರ? ಎಲ್ಲ ಹಾಗೆ ಇದೆ. ನಾನಷ್ಟೆಲ್ಲ ಹೇಳ್ಬಿಟ್ಟು ಹೋಗಿದ್ದೆ ನಿಮ್ಗೆ, ತಿಂದಿದ್ದೀನಿ ಮಾತು ತಗೊಳ್ಳಿ ಅಂತ. ಏನ್ ಮಾಡಲಿ ನಾನು ಇಲ್ಲಿ ನೋಡ್ಲಾ ನನಗೆ ಎಷ್ಟು ಟೆನ್ಷನ್ ಇದೆ ಗೊತ್ತಾ. ಇವತ್ತಾಗಿರೋ ಕೆಲಸಕ್ಕೆ ಉಲ್ಟೋಸರೆ ನನ್ನ ತಲೆ ತುಂಬೋದಂಗಿದೆ. ನೀವು ನನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ನಾನು ಇಷ್ಟು ಮಾತಾಡ್ತಾ ಇದ್ದೀನಿ,